ಭಾರತೀಯ ಚರ್ಮ, ಲೈಂಗಿಕ ಮತ್ತು ಕುಷ್ಠರೋಗ ತಜ್ಞರ ಸಂಘದ ಕರ್ನಾಟಕ ಶಾಖೆ ವತಿಯಿಂದ ಚರ್ಮರೋಗ, ಹೇರ್ ಟ್ರಾನ್ಸ್ಪ್ಲಾಂಟ್ ಹಾಗೂ ಅಲಂಕಾರಿಕ ಚಿಕಿತ್ಸೆಗಳ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಕ್ವಾಕರಿ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಪ್ರೆಸಿಡೆಂಟ್ ಎಲೆಕ್ಟ್ ಗಿರೀಶ್ ಸರ್, ಪ್ರೊಫೆಸರ್ ESI, ಡಾಕ್ಟರ್ ಅಕ್ಷಯ್ ಸಮಾಗಣಿ, ಇವರು ನ್ಯಾಷನಲ್ IDVL ಲೀಗಲ್ ಸೆಲ್ ಕನ್ವೀನರ್, ಡಾಕ್ಟರ್ ಸುರೇಶ್ ಕುಮಾರ್, ಅವರು ಪ್ರೊಫೆಸರ್, ಕೋಲಾರ್ ಮೆಡಿಕಲ್ ಕಾಲೇಜ್. ನಿಮ್ಮ ವೈದ್ಯರ ಪ್ರಮಾಣ ಪತ್ರಗಳನ್ನ ಪರಿಶೀಲಿಸಿ. ನೀವು ಯಾವುದೋ ವಾಟ್ಸಪ್ ಅಲ್ಲಿ ಬಂತು ಅಂದ್ಬಿಟ್ಟು ಬ್ಯಾಂಕಲ್ಲಿ ಯಾವುದೋ ಬ್ಯಾಂಕಲ್ಲಿ ಹೋಗಿ ದುಡ್ಡು ಹಾಕಲ್ಲ, ಯಾವುದೋ ಒಂದು ಇದರಲ್ಲಿ ಸೋಷಿಯಲ್ ಮೀಡಿಯಾದ ಬಂತು ಅಂದ್ಬಿಟ್ಟು ಯಾವುದೋ ಒಂದು ಇದಕ್ಕೆ ಹೋಗ್ಬಿಟ್ಟು ಏನೋ ಒಂದು ವಸ್ತು ತಗೊಂಡ್ಬಿಡಲ್ಲ. ಅದನ್ನ ಹೋಗಿ ಪರಿಶೀಲಿಸಿ, ಅದೇನೋ ಕೊಡ್ತಾ ಇರೋ ವ್ಯಕ್ತಿ ಸರಿ ಇದಾನ. ನಾವು ಅದನ್ನ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ನೀವು ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸ್ತೀರಾ. ನಿಮ್ ತಲೆ, ನಿಮ್ ಕೂದಲು, ನಿಮ್ ಮುಖ, ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ್ರೆ ಆ ವೈದ್ಯರ ಹತ್ರ ಸರ್ಟಿಫಿಕೇಟ್ಸ್ ಇದೆಯಾ, ಯಾವ ಸರ್ಟಿಫಿಕೇಟ್ಸ್ ಇದೆಯಾ ಕೇಳಿ. ಸರ್ಟಿಫಿಕೇಟ್ಸ್ ಯಾವುದು? ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್, ರಾಷ್ಟ್ರೀಯ ವೈದ್ಯಕೀಯ ಕೌನ್ಸಿಲ್ ಅಂತ ಯಾವ್ದಿದೆ, NMC ಪ್ರಮಾಣಿತ ಪತ್ರಗಳಿದೆಯಾ? ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಅವರು ರಿಜಿಸ್ಟರ್ ಆಗಿದಾರಾ? ಅವ್ರು MD ಡರ್ಮಟಾಲಜಿ, MCH ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾರಾ ಅಥವಾ ಡಿಪ್ಲೊಮಾ ಡರ್ಮಟಾಲಜಿ ಮಾಡಿದಾರಾ? ಅವ್ರು ಮಾಡಿರೋರ ಹತ್ರ ಮಾತ್ರ ಇಂಥ ಸೌಂದರ್ಯ ಚಿಕಿತ್ಸೆಗಳು ಮತ್ತೆ ಕೇಶಕಸಿ ಚಿಕಿತ್ಸೆಗಳನ್ನ ಮಾಡಿಸ್ಕೋಬೇಕು. ಮತ್ತೆ ನೀವು ಈಗ ಮಾಧ್ಯಮದವರು ಎಲ್ಲರೂ ಈ ತರ ನಕಲಿ ವೈದ್ಯರು ಅಥವಾ ಬ್ಯೂಟಿ ಪಾರ್ಲರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡ್ತಾ ಇದ್ರೆ, ನೀವು ಸಹ ನಮಗೆ ಸಹಕರಿಸಿ ಅವ್ರ ವಿರುದ್ಧ ಇಂಥವ್ರನ್ನ ಹಿಡ್ಕೊಟ್ಟು ಅವ್ರನ್ನ ಕಾನೂನು ಕ್ರಮಕ್ಕೆ ಅಳವಡಿಸಿ ಒಂದು ಸಮಾಜಕ್ಕೆ ಸಹಾಯ ಮಾಡಬೇಕು ಅಂತ ನನ್ನ ಕಡೆಯಿಂದ ನಾನು ಸಂಘದ ಕಡೆಯಿಂದ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಮಸ್ಕಾರ. ಇವತ್ತು ಅಂದರೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆಟರಾಲಜಿಸ್ಟ್, ಲೆಪ್ಟಾಲಜಿಸ್ಟ್ ಕರ್ನಾಟಕ ಶಾಖೆ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ನಮ್ಮದು ಚರ್ಮರೋಗ ತಜ್ಞರ ಅಸೋಸಿಯೇಷನ್. ನಮ್ಮಲ್ಲಿ 18,000ಕ್ಕಿಂತ ಹೆಚ್ಚು ಮೆಂಬರ್ಸ್ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ, ಇವಾಗ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಕ್ವಾಕರಿ ತುಂಬ ಅಂತ ಒಂದು ಪ್ರಾಬ್ಲಮ್ ಇದೆ. ಅದ್ರ ಕುರಿತು ಜನರಲ್ ಪಬ್ಲಿಕ್ಗೆ ಅವೇರ್ನೆಸ್ ಕೊಡೋದಕ್ಕಾಗಿ ಇದನ್ನು ಮಾಡ್ತಾ ಇದ್ದೇವೆ. ರೀಸೆಂಟಲ್ಲಿ ನಾವು ಏಸ್ಥೆಟಿಕ್ ಪ್ರೊಸೀಜರ್ಸ್ ಇಲ್ಲ ಸೌಂದರ್ಯವರ್ಧಕ ಪ್ರೊಸೀಜರ್ಸ್, ಲೇಸರ್ಸ್ ಆಗಿರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕೂದಲು ಕಸಿ ಸರ್ಜರಿ, ಕೆಮಿಕಲ್ ಪೀಲ್ಸ್, ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. ಇದೆಲ್ಲ ಬ್ಯೂಟಿ ಪ್ರೊಸೀಜರ್ಸ್ ಅಲ್ಲ, ಇದೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್. ಇದನ್ನು ಕ್ವಾಲಿಫೈಡ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸೇ ಮಾಡಬೇಕು. ಆದರೆ ಇತ್ತೀಚೆಗೆ ನಾನ್ ರಿಜಿಸ್ಟರ್ಡ್ RNPs ಇಲ್ಲ ಬೇರೆ ಪ್ರೊಫೆಷನ್ ಅವರು, ಬ್ಯೂಟಿ ಪಾರ್ಲರ್ ಅವರು, ಇವರೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ, ಪೇಷಂಟ್ಸ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಡೈಲಿ ನಮ್ಮ ಕ್ಲಿನಿಕ್ಗಳಲ್ಲಿ ಕಾಂಪ್ಲಿಕೇಶನ್ಸನ್ನು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಮೂಲಕ ನಾವು ಪಬ್ಲಿಕ್ಕಿಗೆ ಏನು ಹೇಳೋಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಸೊ ನೀವು ಏನಾದರೂ ಪ್ರೊಸೀಜರ್ಸ್ಗೆ, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋದಾಗ ನಿಮ್ಮ ಡಾಕ್ಟರ್ದು ಡಿಗ್ರಿ ಏನು, ಅವರು ಅದಕ್ಕೆ ಕ್ವಾಲಿಫೈಡ್ ಆಗಿದ್ದಾರಾ, ಅದಕ್ಕೆ ಅಡಿಕ್ವೇಟ್ ಟ್ರೈನಿಂಗ್ ಇದೆಯಾ ಅಂತ ನೋಡಿ ಕರೆಕ್ಟಾಗಿ ಇರೋ ಕಡೆ ಮಾಡಿಸಿ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಸಲ್ಲಿ ಆಫರ್ಸ್ ಇರುತ್ತೆ, ಪ್ಯಾಕೇಜಸ್ ಇರುತ್ತೆ, ಅದನ್ನು ನೋಡಿ ಅವರು ರಿಸಲ್ಟ್ಸ್ ತೋರಿಸ್ತಾರೆ. ಅದನ್ನು ನೋಡಿಬಿಟ್ಟು ಪ್ರೊಸೀಜರ್ಸನ್ನು ಮಾಡ್ಸಕ್ಕೆ ಹೋಗಬೇಡಿ. ಚರ್ಮರೋಗ ಸಂಘದ ವತಿಯಿಂದ ಒಂದು QR ಕೋಡ್ ನಾವು ರಿಲೀಸ್ ಮಾಡಿದೀವಿ. ಈ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅಧಿಕೃತ ವೈದ್ಯರು, ಕ್ವಾಲಿಫೈಡ್ ವೈದ್ಯರು ಯಾರು ನಿಮ್ಗೆ ಕರ್ನಾಟಕದಲ್ಲಿ ಇದ್ದಾರೆ ಅವರ ಲಿಸ್ಟ್ ಸಿಗುತ್ತೆ. ಈ ಲಿಸ್ಟ್ ಅಲ್ಲಿ ಚರ್ಮ ವೈದ್ಯರು, ಅಧಿಕೃತ ಚರ್ಮ ವೈದ್ಯರು ಯಾರು ಅನ್ನೋದು ನಿಮ್ಗೆ ಸಿಗುತ್ತೆ. ಇದನ್ನೆಲ್ಲ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದ. ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮುಖ್ಯವಾಗಿ ದೇಶದಾದ್ಯಂತ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ? ಈ ನಕಲಿ ವೈದ್ಯರ ಹಾವಳಿ ಈ ದೇಶದಲ್ಲಿ ಮೊದಲಿಂದನೂ ಇದೆ, ಈಗಲೂ ಇನ್ನಷ್ಟು ಹೊಸ ರೀತಿಯಲ್ಲಿ ಶುರುವಾಗಿದೆ. ಮೇಡಮ್ ಹೇಳ್ದಂಗೆನೆ ಸೋಷಿಯಲ್ ಮೀಡಿಯಾ ಅದೆಲ್ಲ ಉಪಯೋಗಿಸ್ಕೊಂಡು ನಕಲಿ ವೈದ್ಯರ ಹಾವಳಿ ಅತಿಯಾಗಿ ಹೆಚ್ಚಾಗಿದೆ. ಅದರಲ್ಲೂ ಈ ಚರ್ಮ ವೈದ್ಯಕ್ಕೆ ಸಂಬಂಧಪಟ್ಟಂತಹ ನಕಲಿ ವೈದ್ಯರು ಅತಿ ಹೆಚ್ಚಾಗಿ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡು ಅದರಲ್ಲಿ ಮೇಕಪ್ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಇಂಥ ತಗೊಳ್ಳಿ, ಇಂಥ ಹಚ್ಕೊಳ್ಳಿ, ಒಂದು ವಾರದಲ್ಲಿ ಬೆಳ್ಳಗೆ ಹಾಕ್ಬಿಡ್ತೀರಾ, 10 ದಿವಸದಲ್ಲಿ ಬೆಳ್ಳಗೆ ಹಾಕ್ಬಿಡ್ತೀರಾ ಅನ್ನುವಂಥ ಕ್ರೀಮ್ಗಳನ್ನೆಲ್ಲ ತೋರಿಸಿ ಸಮಾಜಕ್ಕೆ ಇದೊಂದು ಆರೋಗ್ಯಕ್ಕೆ ಹಾನಿಯಾಗುವಂತ ಒಂದು ಸಮಸ್ಯೆ ಆಗಿದೆ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಾವಿವತ್ತು ಎಲ್ಲ ಹಿರಿಯ ವೈದ್ಯರೆಲ್ಲ ಸೇರಿದೀವಿ. ಇದು ಏನಕ್ಕೆ ಸೇರಿದೀವಿ, ಇವತ್ತು ನಾವ್ ಯಾರು ಇಲ್ಲಿ ಕೂತಿರೋರೆಲ್ಲ ಅತ್ಯಂತ ಹಿರಿಯ ವೈದ್ಯರು, ಎಲ್ಲ ಅವರ ಇದರಲ್ಲಿ
ಪ್ರಾಕ್ಟೀಸಲ್ಲಿ ಐತಿ, ಬ್ಯುಸಿ ಇರೋವಂಥವ್ರು ಆದ್ರೂ ಇವತ್ತು ಬಂದಿದ್ದೀವಿ. ಆದ್ರೂ ಯಾಕೆ ಬಂದಿದ್ದೀವಿ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ. ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಎಲ್ರಿಗೂ ಚರ್ಮದ ಸಮಸ್ಯೆ ಅಂದ್ರೆ ಏನೋ ಒಂದು ಚಿಕ್ಕ ಸಮಸ್ಯೆ, ಏನೋ ಒಂದು ಕ್ರೀಮ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ, ಅಥವಾ ಈ ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಕ್ರೀಮ್ ತಗೊಂಡು ಹಚ್ಬಿಟ್ರೆ ಮುಖ ಬೆಳ್ಳಗಾಗ್ಬಿಡ್ತೀವಿ, ಸರಿ ಹೋಗ್ಬಿಡುತ್ತೆ. ರಿಂಗ್ ವರ್ಮ್ ಇನ್ಫೆಕ್ಷನ್ಗೆ ಕ್ರೀಮ್ ಹಚ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಹಚ್ಚಬಾರದು ಕ್ರೀಮ್ಗಳನ್ನ ಹಚ್ಚಿ ಹಲವಾರು ಸಮಸ್ಯೆಗಳನ್ನ ಅನುಭವಿಸಿ ಇವತ್ತು ಬರ್ತಾ ಇದ್ದಾರೆ. ನಾವಿಲ್ಲಿರೋರು ಎಲ್ಲರೂ ಹೋಗ್ತೀವಿ. ಏನಂತಂದ್ರೆ ಒಂದು 10 ಜನ ಪೇಷಂಟ್ ನೋಡಿದ್ರೆ ಅದ್ರಲ್ಲಿ 6 ಜನ ಈ ತರ 6ರಿಂದ 7 ಜನ ಕೆಡಿಸ್ಕೊಂಡ್ ಬಂದವ್ರು, ಈ ತರ ಮುಖ ಕೆಡಿಸ್ಕೊಂಡ್ ಬಂದವರು, ಆಮೇಲೆ ರಿಂಗ್ ವರ್ಮ್ ಅಂತಾರಲ್ಲ, ತೊಡೆ ಸಂಧಿ ಆಗುವಂತ ಫಂಗಲ್ ಇನ್ಫೆಕ್ಷನ್, ಅದನ್ನೆಲ್ಲ ಕೆಡಿಸ್ಕೊಂಡ್ ಬಂದವರು 6ರಿಂದ 8 ಜನ ಇದ್ದಾರೆ 10 ಜನದಲ್ಲಿ. ನಾವೊಂಥರ ಈಗ ರಿಪೇರಿ ಕೆಲಸ ಮಾಡೋರಾಗಿದ್ದೀವಿ. ಅಂತ ಸಮಸ್ಯೆ ಇಟ್ಕೊಂಡು ಈ ಸಮಸ್ಯೆನ ಎದುರಿಸಕ್ ನಮ್ಗೆ ಬೇಸತ್ತು ಹೋಗಿ ನಾವಿವತ್ತು ಚರ್ಮವೈದ್ಯರು ನಿಮ್ಗಳ ಮುಂದೆ ಬಂದು ಮಾಧ್ಯಮದ ಮುಂದೆ ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಇವತ್ತು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಕೆಲವಾರು ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾದ್ದು ಅದರದ್ದು ಮಾಯಾಜಾಲ ಆ ಥರ ಇದೆ. ಸೊ ಏನೋ ಒಂದು ತೋರಿಸ್ತಾರೆ ಅಂತ ಇಂಪ್ರೆಸ್ ಆಗಿ ಎಷ್ಟೋ ಸತಿ ಇಂಜಿನಿಯರ್ಸು, IT ಕೆಲಸ ಮಾಡೋರು ಅಂಥವರು ಈ ಥರ ತಪ್ಪು ಟ್ರೀಟ್ಮೆಂಟ್ಗಳು ಮಾಡಿಸ್ಕೊಳ್ತಾರೆ. ಅದರ ಬಗ್ಗೆ ಅರಿವು ಮೂಡಬೇಕು. ಈಗ ಯಾವುದೇ ಕೆಲಸಕ್ಕೆ ಸ್ಪೆಷಲಿಸ್ಟ್ಗಳಂತ ಆಗಿರೋದು ಏನಕ್ಕೆ? ಈಗ ಜನಗಳು ನಮ್ಮ ಹತ್ರ ಬರ್ತಾರೆ, ಸ್ಕಿನ್ ಅಂದರೆ ನಮ್ಮ ಹತ್ರ ಬರ್ತಾರೆ, ಹಾರ್ಟ್ಗೆ ಅಂತಂದರೆ ಕಾರ್ಡಿಯಾಲಜಿಸ್ಟ್ ಹತ್ರ ಬರ್ತಾರೆ, ಬ್ರೈನ್ಗೆ ಅಂದರೆ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಆ ಜನಗಳಿಗೆ ಇದ್ದೇ ಇದೆ. ಅಷ್ಟು ನಾವು ಮುಂದಿರೋದಿರ್ಬೇಕಾದ್ರೆ ಏನು ಓದ್ದೇ ಇರೋ ಹತ್ರ ಡಾಕ್ಟ್ರೇ ಅಲ್ಲದೆ ಇರೋ ಹತ್ರ ಹೋಗೋದಕ್ಕೆ ತಪ್ಪು. ಆ ಜ್ಞಾನ ನಾವು ಮೂಡಿಸ್ಬೇಕಾಗಿದೆ. ಈಗ ಎಜುಕೇಶನ್ ಆಗ್ತಿದೆ ಸರಿ, ಆದರೆ ನಾವು ಬೇಗ ವಾಸಿ ಆಗ್ಬಿಡ್ಲಿ, ಚೀಪಾಗಿ ಆಗ್ಬಿಡ್ಲಿ. ಈಗ ಕೆಲವು ಲೇಸರ್ ಮಿಷಿನ್ಗಳವರು ಮನೆಗೆ ಬಂದು ಲೇಸರ್ ಮಾಡ್ತಾರೆ. ಅದು ಯಾರು ಮಾಡೋರು? ಅವ್ರು ಯಾರು ಡಾಕ್ಟರ್ ಅಲ್ಲ, ಅವ್ರು ಯಾರು ನರ್ಸು ಅಲ್ಲ, PUC ಓದಿರೋರು, BA BSc ಓದಿರೋರು ಮಾಡ್ಬೋದೇ? ತಪ್ಪು. ಅದೇ ತರಹ ಈಗ ಮೊನ್ನೆ ಚೆನ್ನೈನಲ್ಲಿ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಿನಿಕ್ ಮೇಲೆ ಒಂದು ರೈಡ್ ಆಯಿತು. ಅಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್ ಅಲ್ಲಿ ಹೋಗಿ ರೈಡ್ ಮಾಡೋರು. ಒಬ್ಬರು ಡಾಕ್ಟರ್ ಇಲ್ಲ, ಅವ್ರು ಯಾರೋ ನರ್ಸ್ಗಳು ಅಲ್ಲ, ಪಂಜಾಬಿಂದ ಬಂದ್ಬಿಟ್ಟು ಅವರಲ್ಲಿ ಕೂದಲು ಹಾಕ್ತಾ ಕೂತಿದ್ದಾರೆ. ಚೆನ್ನೈನಲ್ಲಿ 4 ವರ್ಷದಿಂದ ಒಂದು ಪೇಷಂಟ್ ಡೆತ್ ಆಗಿತ್ತು. ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಲೋಕಲ್ ಅನೆಸ್ಥೀಶಿಯಾ ಸರ್ಜರಿ, ಅಂದರೆ ಜ್ಞಾನ ತಪ್ಪಿಸಲ್ಲ, ಮಾಡಿಬಿಟ್ಟು ಅವತ್ತೇ ಮನೆಗೆ ಹೋಗುವಂಥ ಸುಲಭವಾದ ಸಿಂಪಲ್ ಆಗಿರೋ ಸೇಫ್ ಆಗಿರೋ ಸರ್ಜರಿ. ಅದರಲ್ಲಿ ಪೇಷಂಟ್ ಸಾಯೋದು ಅಂತಂದ್ರೆ ಏನು? ಸಾಯಬಾರ್ದು ತಾನೆ. ಆದರೆ ನಾವು ಸಲೂನ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ತಾರೆ, ಸರ್ಜರಿ ಮಾಡಿಸ್ಕೊಂಡ್ರೆ ಅದರದ್ದಾಗೆ ಆಗುತ್ತೆ. ಅದನ್ನ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವರು ಗೈಡ್ಲೈನ್ಸ್ ಮಾಡೋದು, ಯಾರು ಮಾಡ್ಬೋದು, ಯಾರಿಗೆ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಆ ಮಾಡೋ ಜಾಗದಲ್ಲಿ ಏನೇನು ಫೆಸಿಲಿಟೀಸ್ ಇರಬೇಕು, ಎಮರ್ಜೆನ್ಸಿ ಆದರೆ ಏನಿರಬೇಕು, ಅದೆಲ್ಲ ಗೈಡ್ಲೈನ್ಸ್ ಬರೆದಿಟ್ಟಿದ್ದಾರೆ. ಆದರೆ ಆ ಗೈಡ್ಲೈನ್ಸ್ ಬರೆದಿಟ್ಟು ಮಾತ್ರಕ್ಕೆಲ್ಲ ಸರಿ ಹೋಗುತ್ತೆ? ಅದಕ್ಕೊಂದು ಮೇಲ್ವಿಚಾರಣೆಗೆ ಅದು ಮಾಡ್ತಿದಾರೋ ಇಲ್ವೋ ಅಂತ ಮಾನಿಟರ್ ಮಾಡೋದಕ್ಕೆ ಅದಕ್ಕೊಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಆ ವ್ಯವಸ್ಥೆ KPM. ಇವ್ರು ಹೋಗಿ ಅದ್ರಲ್ಲಿ ರಿಜಿಸ್ಟರ್ ಮಾಡಬೇಕು, ಹಾಗಿದ್ ಮಾತ್ರಕ್ಕೆ ಅವರೆಲ್ಲ ಚೆಕ್ ಮಾಡ್ತಾರೆ ಅಂತ. ಆದರೆ ಅದರಲ್ಲಿ ಅಕ್ಷಯ್ ಹೇಳಿದ ಹಾಗೆ ಹಲವಾರು ತಪ್ಪುಗಳು ನಡೀತಾ ಇದೆ. ಅದನ್ನ ನಾವು ಗೌರ್ಮೆಂಟ್ ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಅಸೋಸಿಯೇಷನ್ನಿಂದ ಕಾನೂನು ಕ್ರಮ ಅಂತ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಏನಾಗೋಗಿದೆ, ಇವತ್ತು ಎಲ್ರಿಗೂ ಕೂದಲು ಕಸಿ ಎಲ್ಲರೂ ನಾವು ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದು ಆಸೆಗೆ ಜನ ದುಡ್ಡು ಸ್ಪೆಂಡ್ ಮಾಡಿ ಅದರಲ್ಲಿ ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಾರೆ. ಸಹಜ ಅದು ಎಲ್ಲರಲ್ಲೂ. ಆದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತಂದ್ರೆ, ನಾವು ನಿಜವಾದ ವೈದ್ಯರ ಹತ್ರ ಹೋಗ್ತಾ ಇದೀವಾ ಇಲ್ವಾ, ಅಥವಾ ಎಲ್ಲ ನಕಲಿ ವೈದ್ಯರ ಹತ್ರ ಹೋಗ್ತಾ ಇದೀವಾ ಅನ್ನೋದನ್ನ ಜನ ಮೊದಲು ಗಮನಿಸ್ಬೇಕು. ಕೂದಲು ಕಸಿ ಅನ್ನೋ ಸಂಬಂಧಪಟ್ಟಿರೋದು MBBS ಓದಿರೋ ವೈದ್ಯರು, ತದನಂತರ MD ಡರ್ಮಟಾಲಜಿ ಅಥವಾ DNB ಡರ್ಮಟಾಲಜಿ ಮಾಡಿ, ಅಥವಾ MCH ಪ್ಲಾಸ್ಟಿಕ್ ಸರ್ಜರಿ ಮಾಡಿರುವಂತ ಸರ್ಜನ್ಗಳು ಮಾಡುವಂತ ಕೆಲಸ. ಇಂಥದನ್ನ ಇವತ್ತು ಏನಾಗ್ತಾ ಇದೆ, ಡೆಂಟಿಸ್ಟ್ಗಳು, ಟೆಕ್ನಿಷಿಯನ್ಗಳು, ಇವತ್ತು ಫೇಸ್ಬುಕ್ ಓಪನ್ ಮಾಡಿದ್ರೆ ನಿಮಗೆ ಒಬ್ಬ ಟೆಕ್ನಿಷಿಯನ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ, ಏನು ನನ್ಗೆ ಕೂದಲು ಕಸಿ ಮಾಡಿಸ್ತೀನಿ, ನೀವು ಬಂದ್ಬಿಡಿ ಇಂಥ ಕಡೆ, ನಿಮ್ಗೆ 40,000 ಮಾಡ್ಕೊಡ್ತೀನಿ, 50,000 ಮಾಡ್ಕೊಡ್ತೀನಿ, ಕಡಿಮೆ ರೇಟಿಗೆ ಮಾಡ್ಕೊಡ್ತೀನಿ. ಅದೊಂದು ಆಸೆಗೋಸ್ಕರ ಜನ ಇವತ್ತು ಜೀವ ಕಳ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಡೆಂಟಿಸ್ಟ್ ಹತ್ರ ಇಬ್ರು ಹೋಗ್ಬಿಟ್ಟು ಇಂಜಿನಿಯರ್ಸ್ ಓದಿ ತಿಳಿದಿರ್ತಕ್ಕಂಥ ಇಂಜಿನಿಯರ್ಸ್ ಹೋಗಿ ಅವರ ಜೀವಕ್ಕೆ ಹಾನಿಯಾಗಿದೆ, ಇವರು ಸತ್ತೋಗಿದ್ದಾರೆ ಕಾನ್ಪುರದಲ್ಲಿ. ಇದೇ ತರ ಏನಾಯ್ತು ಡೆಲ್ಲಿನಲ್ಲೂ ಸಹ. ಹೀಗಾಗಿ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯ ಏನ್ ಮಾಡ್ತು, NMCಗೆ ಹೇಳಿ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಗೆ ಹೇಳಿ
ನೀವೊಂದು ಗೈಡ್ಲೈನ್ಸ್ ತಗೊಂಡ್ ಬನ್ನಿ ಅಂತ 2022ರಲ್ಲಿ ಒಂದು ಗೈಡ್ಲೈನ್ಸ್ ನ NMC ಮೂಲಕ ತರಿಸ್ತು. ಅದ್ರ ಪ್ರಕಾರ ಏನು, MCH ಪ್ಲಾಸ್ಟಿಕ್ ಸರ್ಜರಿ ಮತ್ತು MD ಡರ್ಮಟಾಲಜಿ ಮತ್ತು DNB ಮಾಡಿರುವಂತ ಡರ್ಮಟಾಲಜಿಸ್ಟ್ಗಳು ಪ್ಲಾಸ್ಟಿಕ್ ಸರ್ಜನ್ಗಳು ಮಾಡಬೇಕಾಗಿರುವಂತ ನಿಯಮನ ತಂತು. ತದನಂತರ ಏನಾಯ್ತು, ಈ ಡೆಂಟಲ್ ಕೌನ್ಸಿಲ್ ಸಹ ಯಾವುದೇ ನಿರ್ದೇಶನ ಇಲ್ಲದೆ ಸ್ವಂತ ನಿರ್ಧಾರದ ಮೇಲೆ ಒಂದು ಸರ್ಕ್ಯುಲರ್ ಪಬ್ಲಿಕ್ ನೋಟಿಸ್ ನ ತಂತು. ಪಬ್ಲಿಕ್ ನೋಟಿಸ್ ಅಲ್ಲಿ ಏನ್ ಹೇಳ್ತು, OMFS ಅಂದ್ರೆ ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಕೂಡ ಮಾಡಬಹುದು ಅನ್ನೋ ಒಂದು ಅದಕ್ಕೆ ಆದ ತನ್ನ ನಿಯಮನ ತಾನೇ ಸೃಷ್ಟಿ ಮಾಡ್ಕೊಳ್ತು. ಅದರ ಆಧಾರವಾಗಿ ನಾವು 2 ಉಚ್ಚ ನ್ಯಾಯಾಲಯ, ಬಾಂಬೆ ಮತ್ತು ಮಡ್ರಾಸ್ ಹೈಕೋರ್ಟ್ ಮುಂದೆ ದಾವೆನ ಹೂಡಿದೀವಿ. ಈಗ ಸದ್ಯಕ್ಕೆ 2 ಮಾನ್ಯ ನ್ಯಾಯಾಲಯಗಳ ಮುಂದೆ ಈ ವಿಷಯ ನಡೀತಾ ಇದೆ. ತಮ್ಮ ಮಿತಿಯನ್ನ ಮೀರಿ, ಅಂದ್ರೆ ಡೆಂಟಿಸ್ಟ್ಗಳು ಈ ದೇಶದ ಕಾನೂನು ಏನ್ ಹೇಳುತ್ತೆ, ಕಾನೂನು ವ್ಯವಸ್ಥೆ ಅಂದ್ರೆ ತಮ್ಮ ಮುಖದಲ್ಲೂ ಸಹ ಬರೀ ಬಾಯಿ, ದವಡೆ ಅಂತಹ ಸಂಬಂಧಪಟ್ಟಂತಹ ಜಾಗಕ್ಕೆ ಮಾತ್ರ ಸೀಮಿತವಾಗಿ ಡೆಂಟಿಸ್ಟ್ ಆಕ್ಟ್ ಬಂತು. ಇದು ದೇಶದ ಕಾನೂನು. MBBS ಸಲುವಾಗಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಮತ್ತು ಈ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಟ್ಗಳು ಬಂತು, ಕಾನೂನುಗಳಿವೆ. ಡೆಂಟಿಸ್ಟ್ ಡಾಕ್ಟರ್ಗಳು ಮತ್ತೆ ಈ ನಮ್ಮ MBBS ಆಧಾರಿತ ಡಾಕ್ಟರ್ಗಳು ಬೇರೆ ಬೇರೆ, ಎರಡಕ್ಕೂ ಸಂಬಂಧ ಇಲ್ಲ. ಎರಡರಲ್ಲೂ ಬೇರೆ ಬೇರೆ ಪಠ್ಯಕ್ರಮಗಳಿದೆ, ಬೇರೆ ಬೇರೆ ರೀತಿಯ ರಚನಾ ಟ್ರೀಟ್ಮೆಂಟ್ಗಳಿದೆ, ಬೇರೆ ಬೇರೆ ರೀತಿಯ ಆಪರೇಷನ್ಗಳಿದೆ. ಎರಡೂ ಹೊಂದಾಣಿಕೆ ಆಗೋದಿಲ್ಲ. ಆದ್ರೂ ಸಹ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಡೆಂಟಿಸ್ಟ್ಗಳು ನಕಲಿ ಸರ್ಟಿಫಿಕೇಟ್ಗಳು ಇಟ್ಕೊಂಡು ಅಥವಾ OMFS ಅನ್ನೋ ಒಂದು ವಿಭಾಗ ಡೆಂಟಿಸ್ಟ್ ಅವರು ಅದನ್ನ ಇವತ್ತು ಸರ್ಜರಿಗಳನ್ನ ಮಾಡ್ತಾ ಇದ್ದಾರೆ. ಯಾವುದು ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮತ್ತು ಸೌಂದರ್ಯ ಚಿಕಿತ್ಸೆ, ಮುಖದ ಸೌಂದರ್ಯ ಚಿಕಿತ್ಸೆ, ಚರ್ಮದ ಸೌಂದರ್ಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ವಿರೋಧಿಸಿ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹೋಗಿದ್ದೇವೆ 2 ರಾಜ್ಯಗಳಲ್ಲಿ. ಹಾಗೂ ಕೆಲವರಂದ್ರೆ ಬ್ಯೂಟಿಷಿಯನ್ಸ್, ಈಗಾಗಲೇ ಹೇಳಿದೀನಿ, ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯೂಟಿಷಿಯನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ನೀವು ನನ್ನ ಸೆಂಟರ್ಗೆ ಬನ್ನಿ ಅಂತ ತೋರಿಸಿ, ನಮ್ಮ ಮಾಧ್ಯಮ ಮಿತ್ರರು ನೀವೇ ಇದನ್ನ ಹಿಡಿದು ಅಂತವ್ರನ್ನೆಲ್ಲ ರಿಪೋರ್ಟ್ ಮಾಡಿದಿರಿ. ಅದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಹಾಗೂ ಬ್ಯೂಟಿ ಪಾರ್ಲರ್ ಅಷ್ಟು ಫೇರ್ನೆಸ್ ಕ್ರೀಮ್ಗಳು, ಅನಧಿಕೃತವಾಗಿ ಮಾಡತಕ್ಕಂತ ಹೇರ್ ಟ್ರೀಟ್ಮೆಂಟ್ ಗಳಿಂದ ಹಲವಾರು ಜೀವಕ್ಕೆ ಹಾನಿಗಳಾಗಿದೆ. ಆಮೇಲೆ ಮುಖ್ಯವಾಗಿ ಅದೇ ನಾನು ಏನ್ ಹೇಳಿಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ, NMC ಸ್ಪಷ್ಟವಾಗಿ ನಮಗೆ ಇತ್ತೀಚೆಗೆ ನಮ್ಮ ಮಡ್ರಾಸ್ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. NMC ಸ್ಟ್ಯಾಂಡ್ ಅವರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಡೆಂಟಿಸ್ಟ್ ಇದು ಏನೋ MCH ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಡರ್ಮಟಾಲಜಿಸ್ಟ್ ಅವ್ರು ಮಾತ್ರ ಕೇಶ ಕಸಿ ಮತ್ತು ಸೌಂದರ್ಯ ಚಿಕಿತ್ಸೆಗಳನ್ನ ಮಾಡಬೇಕು ಅಂತ. ಹಾಗಾದ್ರೆ ಡೆಂಟಿಸ್ಟ್ ಗಳಿಗೆ ಸೌಂದರ್ಯ ಚಿಕಿತ್ಸೆ ಅಂತಂದ್ರೆ ಅವ್ರಿಗೆ ಆದ ಸಪರೇಟ್ ಸೌಂದರ್ಯೀಕರಣ ಚಿಕಿತ್ಸೆ ಅಂತಿದೆ. ಅಂದ್ರೆ ಹಲ್ ಸರಿ ಮಾಡೋದು, ಹಲ್ಲನ್ನ ಸ್ಟ್ರೈಟ್ ಮಾಡೋದು, ಆಮೇಲೆ ಸ್ಮೈಲ್ ಕರೆಕ್ಷನ್ ಅಂತಾರೆ, ಅಂದ್ರೆ ನಗುನ ಕರೆಕ್ಟ್ ಮಾಡೋದು. ಇಂತಹ ಬಾಯಿ, ದವಡೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅವ್ರು ಖಂಡಿತ ನೋಡ್ಬೋದು. ಅವ್ರು ಬೇರೆ ಯಾರು ಅಲ್ಲ, ಅವ್ರು ನಮ್ಮ ಅಣ್ಣ ತಮ್ಮಂದ್ರೆ. ಅವ್ರು ನಮ್ಮ ತರನೇ ಅವರು ಓದಿ ಡಾಕ್ಟರ್ಗಳಾಗಿ ಅಭ್ಯಾಸನ ಮಾಡ್ತಾ ಇದ್ದಾರೆ. ಅವರು ಬಹುತೇಕರು ನೈತಿಕವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾರು ಈ ತರ ಕಾಸ್ಮೆಟಾಲಜಿಸ್ಟ್ ಅಥವಾ ಕೋರ್ಸ್ಗಳನ್ನ ಹಾಕೊಂಡು ನಾವು ಸ್ಕಿನ್ಸ್ ಎಕ್ಸ್ಪರ್ಟ್ಸು, ಹೇರ್ ಎಕ್ಸ್ಪರ್ಟ್ಸು ಅಂತ ಬಹುತೇಕ ಡೆಂಟಿಸ್ಟ್ಗಳು ಮಾಡ್ತಿಲ್ಲ. ಎಲ್ಲೋ ಕೆಲವು ಡೆಂಟಿಸ್ಟ್ಗಳು ತಮ್ಮ ಹೆಸರಲ್ಲಿ ಕಾಸ್ಮೆಟಾಲಜಿಸ್ಟ್ ಅಂತ ಹಾಕಿ ಸ್ಕಿನ್ ಅಂಡ್ ಡೆಂಟಲ್ ಕ್ಲಿನಿಕ್ ಅಂತ ಹಾಕ್ಬಿಡ್ತಾರೆ. ಸ್ಕಿನ್ ಅಂಡ್ ಹೇರ್ ಅಂಡ್ ಡೆಂಟಲ್ ಕ್ಲಿನಿಕ್ ಅಂತ ಹಾಕಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕ ಸಮಸ್ಯೆಯನ್ನ ನಾವು ಹೊತ್ಕೊಂಡು ನಾವು ಹೋದ ವರ್ಷ ಕ್ವಾಕರಿ ಮುಕ್ತ ಭಾರತ ಅಂತ ಒಂದು ಅಭಿಯಾನ ಮಾಡಿದ್ವಿ. ಆ ಅಭಿಯಾನದ ಮುಖ್ಯ ಉದ್ದೇಶನೇ ಡೆಂಟಿಸ್ಟು, ಬ್ಯೂಟಿಷಿಯನ್ಸು, ಈ ತರ ಕ್ವಾಕ್ಗಳು ಎಲ್ಲರನ್ನೂ ಉದ್ದೇಶವಾಗಿ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 450 ಹೆಚ್ಚು ಇಂಥ ನಕಲಿ ವೈದ್ಯರ ಅಥವಾ ನಕಲಿ ವೈದ್ಯಕೀಯ ಅಭ್ಯಾಸ ಹೊಂದಿರೋರನ್ನ ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರಿಗೆ? DCCಗೆ ಮತ್ತೆ DHOಸ್ಗೆ. ಹಲವಾರು ಕಡೆ ಅಂತ ಜಾಗಗಳಲ್ಲಿ ರೇಡ್ ಆಗಿ ಅದನ್ನೆಲ್ಲ ಕ್ಲೋಸ್ ಮಾಡಿ, ಸೀಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಗೆ ಹೃತ್ಪೂರ್ವಕ ಧನ್ಯವಾದ. ಇದರಲ್ಲಿ ತಮ್ಮ ಮಾಧ್ಯಮದ ಸಹಾಯ ತುಂಬಾ ಇದೆ, ಅದ್ರ ಬಗ್ಗೆ ನಾವು ತುಂಬಾ ಋಣಿಯಾಗಿದ್ದೀವಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನೀವು ತೋರಿಸಿದಂತಹ ಏನು ನಿಮ್ಗೆ ಸಹಾಯ ಮಾಡಿದ್ದೀರಿ, ಅದಕ್ಕೆ ನಮ್ಮ ಸಂಘದ ಪರವಾಗಿ ನಿಮ್ಗೆಲ್ರಿಗೂ ಧನ್ಯವಾದ. ಆದ್ರೆ ಸಮಸ್ಯೆ ಏನಾಗಿದೆ ಇವತ್ತು ಅಂದ್ರೆ, ಅದಾಗ 6 ತಿಂಗಳಾಗಿದೆ. ಮತ್ತೆ ಹಲವಾರು ಜಾಗದಲ್ಲಿ ಇವರು ಸರ್ಟಿಫಿಕೇಟ್ ಡೂಪ್ಲಿಕೇಟ್, ಮತ್ತೆ ಇನ್ನೊಂದು ಯಾವ್ದೋ ಡಾಕ್ಟರ್ ಸರ್ಟಿಫಿಕೇಟ್ಸ್ ಇಟ್ಕೊಂಡು ಅದನ್ನ ಅವರು ತೋರಿಸ್ಕೊಂಡು KPME ಅವರು ಅಧಿಕಾರಿಗಳಿಗೆ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ ಅಂತ ಸರ್ಟಿಫಿಕೇಟ್ ತೋರಿಸ್ತಾರೆ. ನೋಡಿದ್ರೆ ಡಾಕ್ಟರ್ ಅಲ್ಲಿ ಇಲ್ವೇ ಇಲ್ಲ. ಇಂಥದನ್ನ ಗೋಸ್ಟ್ ಡಾಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಇವತ್ತು ನಾನು ಇಲ್ಲಿದ್ದೀನಿ, ನನ್ನ ಸರ್ಟಿಫಿಕೇಟ್ ಎಲ್ಲೋ ಕೊಟ್ಬಿಟ್ಟು ಶಿವಮೊಗ್ಗದಲ್ಲಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅಲ್ಲಿ KPME ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋದು. ನಾನು ಇಲ್ಲಿದ್ದೀನಿ.
ಇಂಥ ಹಲವಾರು ವಿಷಯಗಳು ಈಗ ಈಗ ರೇಡ್ ಮಾಡಿದಾಗೆಲ್ಲ ಆಚೆ ಬಂದಿದೆ. ಬಟ್ ಇದ್ರ ಬಗ್ಗೆ ಕ್ರಮ ಏನ್ ಮಾಡೋದು? ಒಂದು ಡಾಕ್ಟರ್ ಅಂತೂ ಮೈಸೂರಲ್ಲಿ ಒಬ್ರು ಡರ್ಮಟಾಲಜಿಸ್ಟ್ ಮತ್ತಿನ್ಯಾರೋ ಒಂದು ಸರ್ಟಿಫಿಕೇಟ್ ನೋಡಿದ್ರೆ 5 ಕಡೆ ಕೊಟ್ಟಿದ್ದಾರೆ. KPML ಶಿವಮೊಗ್ಗಲ್ಲಿ ಒಂದಿದೆ, ಮಂಗಳೂರಲ್ಲಿ ಒಂದಿದೆ. ಈ ತರ ಹಲವಾರು ಕಡೆ ನಕಲಿ ವೈದ್ಯರು ಬಿಡಿ ಪ್ರಮಾಣ ಪತ್ರನೂ ಹಲವಾರು ಕಡೆ ಕೊಡುವಂಗೆ ಮಾಡಿದ್ದಾರೆ. ಇಂಥವ್ರನ್ನ ಗೋಸ್ಟ್ ಡಾಕ್ಟರ್ಸ್ ಅಂತ ಕರಿತೀವಿ. ಇಂಥ ಸಮಸ್ಯೆ ಈಗ ಹೊಸದಾಗಿ ಉದ್ಭವ ಆಗಿದೆ. ಇದ್ರ ಬಗ್ಗೆ ಬಿಗಿ ಕಾನೂನು ಕ್ರಮಗಳು ಬರಬೇಕು. ಹಾಗೂ ಮುಖ್ಯವಾಗಿ ನಾವೇನು ಈ ಕಂಪ್ಲೇಂಟ್ಗಳನ್ನ ಕೊಟ್ಟಿದೀವಿ, ನಾವು ಇದ್ರ ಬಗ್ಗೆ ನಾವು ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನಾವು ಕೇಳ್ತೀವಿ. ಹಾಗೂ ಇನ್ನಷ್ಟು ನಮ್ಮ ಅಸೋಸಿಯೇಷನ್ ಕೊಟ್ಟಂತ ಕಂಪ್ಲೇಂಟ್ ಆಧಾರವಾಗಿ ಕರ್ನಾಟಕ ಸರ್ಕಾರ ತುಂಬಾ ನಮ್ಮ ಆರೋಗ್ಯ ಇಲಾಖೆ ತುಂಬಾ ಆಕ್ಟಿವ್ ಆಗಿ ಎಲ್ಲ ಕಡೆ ರೇಡ್ ಮಾಡಿಸಿ ಅದನ್ನ ಇಂಥ ಕ್ಲಿನಿಕ್ಗಳನ್ನೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ. ಆದ್ರೆ ಈ ಸಮಸ್ಯೆ ದೊಡ್ಡದಾಗಿದೆ. ಈಗ ಬೆಂಗಳೂರು ಅಂತ ನಗರದಲ್ಲಿ ನಾವು ಸುಮಾರು 220 ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಆ 220 ಕಂಪ್ಲೇಂಟ್ಸ್ ಕೊಟ್ಟವ್ರು ಎಷ್ಟು ಕ್ಲೋಸ್ ಆಗಿದೆ ಇನ್ನೂ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಗೊತ್ತಿಲ್ಲ. ಆರೋಗ್ಯ ಇಲಾಖೆ ಹೇಳುವಂತ ಮುಖ್ಯ ಸಮಸ್ಯೆ ಅವರ ಜನ ಕಡಿಮೆ ಇದ್ದಾರೆ, ರೇಟ್ ಮಾಡಿಸೋದು ಕಷ್ಟ ಆಗ್ತಾ ಇದೆ ಅಂತ ನಾವು ಒಪ್ತೀವಿ. ಆದ್ರೆ ಇದಕ್ಕೇನಾದ್ರು ಒಂದು ಪರಿಹಾರ ಹುಡುಕ್ಬೇಕು. ಮತ್ತು ಇದ್ರ ಸಲುವಾಗಿ ನಮ್ಮ ಸಂಘದಿಂದ ಪೂರ್ಣ ಸಪೋರ್ಟ್ ಇದೆ. ನಾವು ಈ ವಿಷಯವಾಗಿ ಸರ್ಕಾರಕ್ಕೆಲ್ಲ ಸಪೋರ್ಟ್ ಕೊಡ್ತೀವಿ. ಇಂಥ ನಕಲಿ ವೈದ್ಯರು ಯಾರಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯೋದಕ್ಕೆ ಅಥವಾ ಅವ್ರಿಗೆ ಏನಾದ್ರು ನಮ್ಮಿಂದ ಸಹಾಯ ಬೇಕಿದ್ರೆ ನಾವು ಸಂಘದಿಂದ ಮಾಡ್ಲಿಕ್ಕೆ ತಯಾರಿದೀವಿ. ಬಿಗಿ ಕಾನೂನು ಕ್ರಮ ಬರಬೇಕು. ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಕಾನೂನು ತರ್ತೀವಿ, ನಕಲಿ ವೈದ್ಯರು ಮತ್ತೆ ಈ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಒಂದು ಸ್ಟ್ರಿಕ್ಟ್ ಆಕ್ಷನ್ ತರ್ತೀವಿ ಅಂತ. ಅದೇನಾರು ಆಯ್ತು ಅಂತಂದ್ರೆ ಅದು ದೊಡ್ಡ ಬರುತ್ತೆ, ನಮಗೆ ಸಪೋರ್ಟ್ ಸಿಗುತ್ತೆ. ಏನು ಜಾಸ್ತಿ ಕ್ರಮ ಇಲ್ಲ. ನಾವು ನಮ್ಮ ಅಸೋಸಿಯೇಷನ್ ತೆಗಿಬಹುದು ಅಷ್ಟೇ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಮೆಡಿಕಲ್ ಕೌನ್ಸಿಲ್ ಕಂಪ್ಲೇಂಟ್ ಮಾಡ್ಬೋದು, KPME ಕಂಪ್ಲೇಂಟ್ ಮಾಡ್ಬೋದು. ಅದನ್ನ ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 120-150 ಜನದ ಬಗ್ಗೆ ಆಗಲೇ ಕಂಪ್ಲೇಂಟ್ ಆಗಿದೆ. ಆದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋ ಭರಾಟೆ ತುಂಬಾ ನಿಧಾನ, ಬೇಗ ಆಗ್ತಾ ಇಲ್ಲ. ಜನಗಳಿಗೆ ಒಂದು ಸ್ವಲ್ಪ ಹೆದರಿಕೆ ಬರಬೇಕು ಅದನ್ನ ನಡೆಸೋರಿಗೆ. ಇವ್ರು ನಮ್ಮ ಮೇಲೆ ಆಕ್ಷನ್ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ, ಶಿಕ್ಷೆ ಆಗುತ್ತೆ ಅಂತ. ಆ ಭಯ ಇಲ್ಲ. ಆ ತರಹದ ಕ್ರಮಗಳಾಗ್ತದೆ. ಏನಾಗುತ್ತೆ ಈಗ ಈ ಪ್ರೆಸ್ ಮಾಧ್ಯಮ ಮಿತ್ರರಿಗೂ ಒಂದು ಕೋರಿಕೆ ಏನಂದ್ರೆ, ಈಗ ಏನಾದ್ರು ಭ್ರಷ್ಟ ಅಧಿಕಾರಿ ಮೇಲೆ ರೈಡ್ ಆದ್ರೆ ಅದಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ದೊಡ್ಡದಾಗಿ ಬರುತ್ತೆ. ಬಟ್ ಈ ತರ ನಕಲಿ ವೈದ್ಯರುಗಳನ್ನ ಹಿಡಿದಾಗ ನಮ್ಮ ಅಸೋಸಿಯೇಷನ್ ಇಂದ ಸರ್ ಹೇಳೋ ರೀತಿ 120-111 ಜನ ಡಾಕ್ಟರ್ಗಳು ಫೇಕ್ ಅಂತ ಹಿಡಿದ್ಬಿಟ್ಟು ನಾವು ಹೇಳಿದ್ರು ಅದು ದೊಡ್ಡ ಸುದ್ದಿ ಆಗೋದಿಲ್ಲ. ದೊಡ್ಡ ಸುದ್ದಿ ಆದಾಗಲೇ ಅದು ಜನಕ್ಕೆ ತಲುಪುತ್ತೆ. ಸೊ ಅದರ ಜವಾಬ್ದಾರಿ ತಮ್ಮ ಮೇಲಿದೆ, ಸರ್ಕಾರದ ಮೇಲಿದೆ. ನನ್ನ ಪ್ರಕಾರ ಇದು ಬೆಳ್ಕೊಂಡು ಬಂದ್ಬಿಟ್ಟಿದೆ ಆಗ್ಲೇ. ಇದು ಬೃಹದಾಕಾರವಾಗಿ ಇನ್ನೂ ಬೆಳಿತಾನೆ ಇದೆ. ನಾವು ಚಿಗುರ್ತಾನೆ ಇದೀವಿ, ಅದು ಬೆಳಿತಾನೆ ಇದೆ. ಸೊ ಇಡೀ ದೇಶವ್ಯಾಪಿ ಈ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಹೇಳ್ದಂಗೆ ದೇಶವ್ಯಾಪಿ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ. ಪ್ರತಿ ಸ್ಟೇಟ್ ಅಲ್ಲೂ, ಸೆಂಟ್ರಲ್ ಪ್ರೊಫೆಸರ್ ಡೆಲ್ಲಿಯಲ್ಲೂ ಆಗಿದೆ. ಅನ್ಕೋಳಿಕೆ ಏನಂದ್ರೆ ಈ 4 ವಿಧಾನದಲ್ಲಿ ನಾವು ಇದನ್ನ ಮಾಡಬಹುದು. ಒಂದು ಸಾರ್ವಜನಿಕರ ಜಾಗೃತಿ, ಅದನ್ನ ನಮ್ಮ ಸಂಘದ ವತಿಯಿಂದ ಸುಮಾರು ಕಾರ್ಯಕ್ರಮ ಮಾಡ್ತಾ ಇದೀವಿ. ಎರಡನೇದು ಮಾಧ್ಯಮ ಮಿತ್ರರ ಸಹಕಾರ. ತಾವುಗಳು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಇದೆಂದೋ ಯಾವ್ದೋ ಒಂದು ಸಣ್ಣ ಕಾಲಮ್ ಅಲ್ಲಿ ಅಥವಾ ಕೊನೆ ಪೇಜಲ್ಲಿ ಈ ವಿಷಯ ಬಂದ್ರೆ ಯಾರಿಗೂ ತಲುಪಲ್ಲ. ಇದೇನಿದ್ರು ಮೈನ್ ಸ್ತರದಲ್ಲಿ ಬರಬೇಕು. ನ್ಯೂಸ್ ಚಾನೆಲ್ಗಳಲ್ಲಿ ಮೇನ್ ಆಗಿ ಬರಬೇಕು. ನ್ಯೂಸ್ ಚಾನೆಲ್ ಡಿಬೇಟ್ಗಳಾಗಬೇಕು. ಆ ಡಿಬೇಟ್ಗಳಿಗೆ ನಮ್ಮನ್ನ ಅಸೋಸಿಯೇಷನ್ ಕಡೆಯಿಂದ ಡಾಕ್ಟರ್ಗಳನ್ನ ಕರೆಸ್ಬಿಟ್ಟು ಮಾತಾಡಿ ಜನಗಳಲ್ಲಿ ಅಭಿವೃದ್ಧಿ ಮಾಡಬೇಕು. ಸರ್ಕಾರ ಕ್ರಮಗಳನ್ನ ತಗೋಬೇಕು. ಈಗ ಸರ್ ಹೇಳ್ದಂಗೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ, ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡಿದ್ವಿ. ಎಲ್ಲಾ ರೀತಿಲೂ ಎಲ್ಲಾ DC-ಗಳು, ಹೆಲ್ತ್ ಆಫೀಸರ್ಸ್ ನ ಮೀಟ್ ಮಾಡ್ತೀವಿ. ಬಟ್ ಅವ್ರು ಒಂದು ಸಮಸ್ಯೆ ಮುಂದಿಡ್ತಾರೆ. ಎಷ್ಟು ಜನ ಅಂತ ನಾವು ನೋಡಕ್ಕಾಗತ್ತೆ. ನಮ್ಮಲ್ಲಿ ಕೊರತೆ ಇದೆ ಸರಿ. ಅದನ್ನ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೆ ಅವ್ರು ಡೈರೆಕ್ಟ್ ಮಾಡಿದ್ರೆ ಅವ್ರು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಕ್ರಮ ತಗೋಬಹುದು. ಈ ತರದ್ ಯಾವ್ದಾದ್ರು ಒಂದು ರೀತಿಲಿ ಕ್ರಮಗಳನ್ನ ತಗೊಳೋಂಗಿರ್ಬೇಕು. ಬರೀ ವಿಷಯಗಳನ್ನ ಕೇಳಿ ಅಥವಾ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮುಂದೆ ಕೂತ್ಕೊಂಡು ಹೇಳಿ ಮತ್ತೆ ಅದೊಂದು 2 ದಿನದಲ್ಲಿ ಹಳೆ ವಿಷಯ ಆಗಿ ಮಾತಾಡ್ಬಿಡುತ್ತೆ. ಸೊ ಈ ತರನೂ ಆಗ್ಬಾರ್ದು. ಒಂದೇನೋ ಅಸೋಸಿಯೇಷನ್ ಕಡೆಯಿಂದ ನಾವು ತುಂಬಾನೇ ಮಾಡ್ತಾ ಇದ್ವಿ, ಜಾಗೃತಿ ಮಾಡ್ತಾ ಇದೀವಿ, ಮೀಟಿಂಗ್ಗಳು ಮಾಡ್ತಿದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ. ಯಾವ್ದಾದ್ರು ಕಾನ್ಫರೆನ್ಸ್ ಆದ್ರೆ ಒಂದಿನ ಮುಂಚೆನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಥವಾ ಕ್ಯಾಂಪ್ಗಳು ಮಾಡಿ ಎಲ್ಲಾ ಕಡೆ ಇದು ಇವಾಗ ಏನಾಗುತ್ತೆ. ಒಂದು ವಿಷಯ ನಾನು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅದೇನೋ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವ್ರ ಹತ್ರ ಹೋದ್ಮೇಲೆ ಒಂದು ವೆರಿಫಿಕೇಶನ್ ಮಾಡಿ. ಎಲ್ಲೋದ್ರೂ ನೀವು ವೆರಿಫೈ ಮಾಡ್ತೀರಾ. ಈಗ ಒಂದು ಪಿಕ್ಚರ್ ಹೋಗ್ಬೇಕು ಅಂದ್ರೂ ಅದರ IDBI ರೇಟಿಂಗ್ ನೋಡ್ತೀರಾ, ಇನ್ನೊಂದು ರೇಟಿಂಗ್ ನೋಡ್ತೀರಾ. ಒಂದು ಕ್ಲಿನಿಕ್ ಬರ್ಬೇಕು ಅಂದ್ರೆ ಗೂಗಲ್ ರೇಟಿಂಗ್ ನೋಡ್ತೀರಾ. ಇಷ್ಟೆಲ್ಲ ಇರ್ಬೇಕಾದ್ರೆ ಅವೇರ್ನೆಸ್. ಯಾವ್ದಾದ್ರು ಒಂದು ಕೊಂಡ್ಕೋಬೇಕು ಅಂದ್ರೆ ರಿವ್ಯೂ ನೋಡ್ತೀವಿ ನಾವು. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರಿವ್ಯೂ ನೋಡ್ತೀವಿ.
ಇದನ್ನ ಏನಕ್ಕೆ ನೀವು ಯಾವ್ದಾದ್ರು ವ್ಯಕ್ತಿ ಆ ಥರ ಅಡ್ವರ್ಟೈಸ್ಮೆಂಟ್ ಮಾಡಿ ನಿಮ್ಗೆ ಏನೋ ಸಮಸ್ಯೆ ಇದೆ ಹೋಗ್ತೀರಾ, ಅವ್ರದ್ದು ಕ್ವಾಲಿಫಿಕೇಶನ್ ಇದೆಯಾ, ನಿಮ್ದು ಸರ್ಟಿಫಿಕೇಟ್ ಇದೆಯಾ, ಏನ್ ನೀವು ಅಂತ ಕೇಳೋದ್ರಲ್ಲಿ ಕಷ್ಟ ಇದೆ. ಅದು ಜನಗಳಿಗೆ ಅರಿವಾಗಬೇಕು. ಅವೇರ್ನೆಸ್ ಬಂದಾಗಲೇ ಈ ಪ್ರಾಬ್ಲಮ್ ತುಂಬಾನೇ ಸಾಲ್ವ್ ಆಗುತ್ತೆ. ಮುಖ್ಯವಾಗಿ ಜನಗಳಲ್ಲಿ ಅರಿವು ಮೂಡಬೇಕು. ಆ ಅರಿವು ಮಾಧ್ಯಮದ ಮುಖಾಂತರ ಬರಬೇಕು. ಜನ ಇವತ್ತು ಮಾಧ್ಯಮದ ನಂಬ್ತಾರೆ, ಟಿವಿ ಮುಂದೆ ಕೂತ್ಕೋರೆ, ಮೀಡಿಯಾದಲ್ಲಿ ಇರ್ತಾರೆ, ಎಷ್ಟೋ ಚಾನೆಲ್ಗಳು ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ದು. ಸೊ ಇದು ಎಜುಕೇಟ್ ಆದಾಗ, ಇದ್ರ ಬಗ್ಗೆ ಡಿಬೇಟ್ಗಳಾದಾಗ, ಡಿಸ್ಕಸ್ ಆದಾಗ ಪ್ರಾಬ್ಲಮ್ ಇದು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಕರ್ತವ್ಯ ತಮ್ಮ ಮೇಲಿದೆ, ನಮ್ಮ ಮೇಲಿದೆ, ಸರ್ಕಾರದ ಮೇಲೆ. ಆದರೂ ಈ ತರ ಘಟನೆ ನಡೆದ ನಾನು ಡಾಕ್ಟರ್ ಚಂದ್ರಶೇಖರ್, ಕರ್ನಾಟಕ ಚರ್ಮರೋಗ ತಜ್ಞರ ಸಂಘದ ಮಾಜಿ ಅಧ್ಯಕ್ಷ. ಇವತ್ತು ದೇಶಾದ್ಯಂತ ನಾವು ಒಂದು ಅಭಿಯಾನ ಶುರು ಮಾಡಿದ್ದೀವಿ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಕಲಿ ವೈದ್ಯರ ಬಗ್ಗೆ, ನಕಲಿ ವೈದ್ಯರು ನಡೆಸ್ತಿರುವಂತಹ ಹಾವಳಿ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ಸರ್ಕಾರದ ಗಮನಕ್ಕೆ ಇದನ್ನ ತರೋದ್ರ ಮೂಲಕನೂ ಮತ್ತೆ ಮಾಧ್ಯಮ ಮಿತ್ರರ ಸಹಕಾರದಿಂದ ಈ ಒಂದು ಅಭಿಯಾನಕ್ಕೆ ಒಂದು ಒಳ್ಳೆ ಬೆಂಬಲ ಸಿಗ್ಲಿ. ಸಾರ್ವಜನಿಕರಿಗೆ ನಕಲಿ ವೈದ್ಯರು ಯಾರು, ಅವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗಳು ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ, ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮೂಡುವಂತ ಒಂದು ಪ್ರೆಸ್ ಮೀಟ್ ನ ಕರೆದಿದ್ದೀವಿ. ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ದಯವಿಟ್ಟು ಇದನ್ನ ಒಂದು ದೊಡ್ಡ ಅಭಿಯಾನದ ಮೂಲಕ ನಾವು ಪ್ರಾರಂಭಿಸೋಣ. ಇದು ಒಂದು ದೇಶದಾದ್ಯಂತ ಒಂದು ಆಂದೋಲನ ಆಗಲಿ. ಲೆಟ್ ಇಟ್ ಬಿಕಮ್ ಎ ರೆವಲ್ಯೂಷನ್ ಸೊ ದಟ್ ದ ಕ್ವಾಕರ್ ಸಿಸ್ಟಮ್ ಇನ್ ಇಂಡಿಯಾ ಗೋಸ್ ಔಟ್ ಆಫ್ ಅವರ್ ಕಂಟ್ರಿ. ಅದ್ರ ಮೂಲಕ ನಾವು ಈ ಗಮನಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದ ಸಹಕಾರ ಕೊಡ್ತಾ ಇದ್ದೀವಿ, ತಮ್ಮ ಸಹಕಾರ ಕೊಡ್ತಾ ಇದ್ದೀವಿ. ನಾನು ಡಾಕ್ಟರ್ ಸವಿತಾ, IADVL ಕರ್ನಾಟಕ ಚರ್ಮ ರೋಗ ತಜ್ಞರ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಮೀಟ್ ಏನಕ್ಕೆ ಮಾಡಿದೀವಿ ಅಂದ್ರೆ ಮೇನ್ಲಿ ಪಬ್ಲಿಕ್ಗೆ ಅವೇರ್ನೆಸ್ ಕೊಡೋದಕ್ಕೆ ಅಬೌಟ್ ಕ್ವಾಕರಿ. ನೀವು ಏನಾದರೂ ಚಿಕಿತ್ಸೆ ಮಾಡಿಸ್ತಾ ಇದ್ದೀರಾ, ಎಸ್ಪೆಷಲಿ ಸೌಂದರ್ಯವರ್ಧಕ ಚಿಕಿತ್ಸೆ, ಅದು ಬ್ಯೂಟಿ ಟ್ರೀಟ್ಮೆಂಟ್ ಅಲ್ಲ, ಅದೆಲ್ಲ ಮೆಡಿಕಲ್ ಪ್ರೊಸೀಜರ್ಸ್. ಅದನ್ನ ಕ್ವಾಲಿಫೈಡ್ ಡಾಕ್ಟರ್ಸೇ ಮಾಡಿಸ್ಬೇಕು. ಸೊ ನೀವೇನಾದ್ರೂ ಪ್ರೊಸೀಜರ್ ಮಾಡಿಸೋಗಿದ್ರೆ ಆ ಡಾಕ್ಟರ್ದು ಕ್ವಾಲಿಫಿಕೇಶನ್ ಏನಿದೆ ಅಂತ ಚೆಕ್ ಮಾಡಿ. ಇವಾಗ ಸ್ಕಿನ್ ಡಾಕ್ಟರ್ ಆಗಿದ್ರೆ ಅವರು MBBS ಮಾಡಿ MD ಇಲ್ಲ DNB ಇಲ್ಲ DVD ಅಂತ ಡಿಗ್ರಿ ಇರಬೇಕು, ಇಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಆಗಿರ್ಬೇಕು. ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪ್ಯಾಕೇಜಸ್ ಇದನ್ನ ನೋಡ್ಕೊಂಡು ಹೋಗಿ ಪ್ರೊಸೀಜರ್ಸ್ ಮಾಡಿಸ್ಕೋಬೇಡಿ. ಇದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಸ್ಕಾರ್ ಆಗುತ್ತೆ, ಲೇಸರ್ಸ್ ಇಂದ ಸುಡೋ ಚಾನ್ಸಸ್ ಇರುತ್ತೆ, ಪರ್ಮನೆಂಟ್ ಪಿಗ್ಮೆಂಟೇಶನ್ ಆಗುತ್ತೆ. ಇದರಿಂದ ಫಿಸಿಕಲ್ ಪೇನ್ ಅಲ್ದೇನೆ ಎಷ್ಟೊಂದು ಮನ್ಸು ಕೂಡ ನೋವಾಗುತ್ತೆ. ಯಾಕಂದ್ರೆ ಚೇಂಜಸ್, ಈ ಡ್ಯಾಮೇಜಸ್ ಪರ್ಮನೆಂಟ್ ಆಗಿದ್ರೆ ಅದನ್ನ ಸರಿ ಮಾಡಕ್ಕಾಗಲ್ಲ. ಸೊ ಯಾರ ಹತ್ರ ಏನಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ನಿಮ್ ಪ್ರೊಸೀಜರ್ಸ್ ನ ಕರೆಕ್ಟ್ ಆಗಿರೋ ವೈದ್ಯರ ಕೈಯಿಂದ ಮಾಡಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಕ್ಷಯ್ ಸಮಗಾನಿ, ಕರ್ನಾಟಕ ಚರ್ಮ ವೈದ್ಯಕೀಯ ಸಂಘದ ಕಾನೂನು ಮತ್ತು ನ್ಯಾಯ ವಿಭಾಗದ ಅಧ್ಯಕ್ಷ. ಇವತ್ತು ನಾವು ದೇಶದಾದ್ಯಂತ ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದು ಸಾರ್ವಜನಿಕರಲ್ಲಿ ಒಂದು ಆಂಟಿ ಕ್ವಾಕರಿ ಅಂದ್ರೆ ನಕಲಿ ವೈದ್ಯರ ವಿರುದ್ಧ ಹೇಗೆ ಕಂಡುಹಿಡಿಬೇಕು, ಹೇಗೆ ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಸರ್ಟಿಫಿಕೇಟ್ಸ್ನ ನೀವು ವಿಚಾರಿಸ್ಬೇಕು, ಅವ್ರನ್ನ ಯಾರು ಅಧಿಕೃತರು, ಯಾರು ಸರಿಯಾದ ವೈದ್ಯರು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸ್ ಅಲ್ಲಿ ಬರುವಂತ ಟ್ರೀಟ್ಮೆಂಟ್ಗಳನ್ನ ನೀವು ಮಾಡ್ಕೋಬಾರ್ದು, ಅವ್ರ ಅಧಿಕೃತ ವೈದ್ಯರ ಹತ್ರನೇ ಹೋಗಿ ಮಾಡಿಸ್ಕೋಬೇಕು. ಮತ್ತು ಇದ್ರ ಬಗ್ಗೆ ಕ್ರೀಮ್ಗಳಾಗ್ಲಿ ನೀವು ಓವರ್ ದ ಕೌಂಟರ್ ಅಂದ್ರೆ ಮೆಡಿಕಲ್ ಶಾಪ್ಸ್ ಅಲ್ಲಿ ನೀವಾಗೆ ಕ್ರೀಮ್ಗಳನ್ನ ತಗೊಂಡು ಚರ್ಮ ಸಲುವಾಗಿರುವಂತ ಯಾವುದು ಇದು ಮಾಡಿಸ್ಕೋಬಾರ್ದು, ಕ್ರೀಮ್ಗಳನ್ನ ಯೂಸ್ ಮಾಡಬಾರ್ದು. ನೀವೇ ಅಧಿಕೃತವಾಗಿ ಎಲ್ಲ ವೈದ್ಯರು ನಮ್ಗೆ ಮೆಡಿಕಲ್ ಕಾಲೇಜಸ್ ಅಲ್ಲಿ ಎಲ್ಲ ಕಡೆ ಅಧಿಕೃತವಾಗಿ ಸಿಗ್ತಾರೆ ನಿಮ್ಗೆ. ನೀವು ಅವ್ರ ಹತ್ರ ಹೋದ್ರೆ ನಿಮ್ಗೆ ಟ್ರೀಟ್ಮೆಂಟ್ಗಳು ಸಿಗ್ತವೆ. ಮತ್ತೆ ಇದ್ರ ಜೊತೆ ಕೂದಲು ಕಸಿ ಕೂಡ ನೀವು ಯಾರ ಹತ್ರ ಮಾಡಿಸ್ತೀರಾ ಅನ್ನೋದು ಮುಖ್ಯ. ಕೂದಲು ಕಸಿ ಹಾಗೂ ಚರ್ಮ ಚಿಕಿತ್ಸೆನ ನೀವು MCH ಪ್ಲಾಸ್ಟಿಕ್ ಸರ್ಜರಿ, MD ಡರ್ಮಟಾಲಜಿ, DNB ಡರ್ಮಟಾಲಜಿ, ಇವೆಲ್ಲ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇಂದ ಅಧಿಕೃತವಾಗಿ ನಾವು ಮಾಡ್ಲಿಕ್ಕೆ ಕೊಟ್ಟಿರುವಂತ ಕ್ರಮ. ಅಂತವರೇ ಮಾಡ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ಕರ್ನಾಟಕ ರಾಜ್ಯ ಚರ್ಮರೋಗದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಎಲೆಕ್ಟ್. ಸೊ ನಾನು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಸ್ ಏನಿದೆಯೋ ಅದ್ರ ಬಗ್ಗೆ ತುಂಬಾ ಇದು ಏನು ಪ್ರಾಪರ್ ಆಗಿ ನೀವು ಅಸೆಸ್ ಮಾಡಿ ಆಮೇಲಿಂದ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು. ಒಂದು. ಸೆಕೆಂಡು, ಆನ್ಲೈನ್ ಅಲ್ಲಿ ತುಂಬಾನೇ ಏನೇನೋ ಬರ್ತಾ ಇರುತ್ತೆ, ಲೈಕ್ ಕಡಿಮೆ ರೇಟ್ಗೆ ನಿಮ್ಗೆ ಚಿಕಿತ್ಸೆ ಕೊಡ್ತೀವಿ ಅಥವಾ
ನಿಮಗೆ ಸೌಂದರ್ಯ ವರ್ಧಕನ ಇಂಪ್ರೂವ್ ಮಾಡಲಿಕ್ಕೆ ಆ ಕ್ರೀಮ್ ಕೊಡ್ತೀವಿ, ಈ ಕ್ರೀಮ್ ಕೊಡ್ತೀವಿ, ಇದು ಸಜೆಷನ್ ಕೊಡ್ತೀವಿ, ಅದು ಅಂತ ಎಲ್ಲ ಏನೇನೋ ಬರ್ತಾ ಇದೆ. ಅದಕ್ಕೆಲ್ಲ ತುಂಬ ಹುಷಾರಾಗಿ ಇದ್ದು ಗಮನ ಕೊಟ್ಟು ಆದಷ್ಟು ಡರ್ಮಟಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ ಚರ್ಮ ರೋಗ ತಜ್ಞರ ಕನ್ಸಲ್ಟ್ ಮಾಡಿನೇ ತಾವು ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ತಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಇವತ್ತು ಸಿಂಪಲ್ ಅನ್ನಿಸ್ಬೋದು, ಅದು ಆ್ಯಕ್ಚುಲಿ ಫ್ಯೂಚರಲ್ಲಿ ಅದರಿಂದ ಬೇರೆ ತೊಂದರೆಗಳೂ ಬರುತ್ತೆ. ಮೇಯ್ನಾಗಿ ಏನಂದರೆ ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಲೈಕ್ ಕನ್ಸಲ್ಟೇಷನ್ ಇಲ್ದಿರ ಪರ್ಚೇಸ್ ಮಾಡಿದಾಗ ಮೆಡಿಸಿನ್ಸ್ನ ಅದರಿಂದ ಆಗೋವಂಥ ದುಷ್ಪರಿಣಾಮಗಳು ಏನಿರುತ್ತೋ ಅದಕ್ಕೆ ಆ್ಯಕ್ಚುಲಿ ತುಂಬಲಾರದ ನಷ್ಟಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವಾಗ್ಲೂ ಚರ್ಮ ರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನೀವು ಮೆಡಿಸಿನ್ಸ್ ತಗೊಳ್ಳಿ. ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅದು ಹೇಳ್ತಾರೆ ಏನು 500 ರೂಪಾಯಿಗೆ ನಾವು ಟ್ರೀಟ್ಮೆಂಟ್ ಸೌಂದರ್ಯ ವರ್ಧಕ ಚಿಕಿತ್ಸೆಗಳನ್ನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈವನ್ ಕೆಲವು ಡಾಕ್ಟರ್ಗಳು ಕೂಡ ಲೈಕ್ 1000 ರೂಪಾಯಿಗೆ ನಾವು ಮೆಡಿಸಿನ್ ಸಜೆಸ್ಟ್ ಮಾಡ್ತೀವಿ ಅಂತ ಆ ಥರ ಎಲ್ಲ ಹೇಳ್ತಾರೆ. ಇದೇ ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಂಥದಕ್ಕೆಲ್ಲ ನೀವು ಇದನ್ನ ಏನು ಬೀಳಬಾರ್ದು. ಆದಷ್ಟು ಆ ಥರ ಆ್ಯಕ್ಚುಲಿ ಆ್ಯಸ್ ಪರ್ NMC ಗೈಡ್ಲೈನ್ಸ್ ಅಂತ ಏನಿದೆಯೋ ಯಾವುದೇ ಡಾಕ್ಟ್ರು ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಬಾರ್ದು ಅಂತ ಇರುತ್ತೆ. ಅದೇ ಥರ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಲಿ ಅಥವಾ ಇನ್ಸ್ಟಾಗ್ರಾಮರ್ಸ್ ಆಗಲಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಬಾರ್ದು. ಅದರಿಂದ ಕೆಲವು ಆಗೋಂಥ ದುಷ್ಪರಿಣಾಮಗಳು ಸಾರ್ವಜನಿಕರಲ್ಲಿ ಆ್ಯಕ್ಚುಲಿ ತುಂಬನೇ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ಮಾಡಬೇಕಾದ್ರೂ ಅವ್ರು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಚರ್ಮ ರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನಿಮ್ಮ ಚಿಕಿತ್ಸೆಗಳನ್ನು ತಗೊಳ್ಳಿ. ಥ್ಯಾಂಕ್ ಯು.